ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಯದೇವದಿಂದ ವಿಕ್ಟೋರಿಯಾಗೆ ಶಿಫ್ಟ್ ಜೈಲುವಾಸ ತಪ್ಪಿಸಿಕೊಳ್ಳೋಕೆ ಬಿಎಸ್ವೈ ಜಗನ್ನಾಟಕ. ಮತ್ತೆ ಜೈಲುವಾಸ ತಪ್ಪಿಸಿಕೊಳ್ಳೋಕೆ ಮಾಜಿ ಸಿಎಂ ಯಡಿಯೂರಪ್ಪ ಜಯದೇವದಿಂದ ವಿಕ್ಟೋರಿಯಾಗೆ ಶಿಫ್ಟ್ ಆಗಿದ್ದಾರೆ. ಆದರೆ ಯಡಿಯೂರಪ್ಪರನ್ನ ಶಿಫ್ಟ್ ಮಾಡಿದ ರೀತಿ ಮಾತ್ರ ನಾಟಕೀಯವಾಗಿತ್ತು. ಬಿಎಸ್ವೈರನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ಬೆಡ್ಶೀಟ್ ಕವರ್ ಮಾಡಿಕೊಂಡು ಕರೆದುಕೊಂಡು ಹೋಗಲಾಯಿತು. ಎಡ್ಡಿ ಮುಖ ಮುಚ್ಚಲು ಪೊಲೀಸರು ಹರಸಾಹಸ ಪಟ್ಟಿದ್ರು. ಸುವರ್ಣ ನ್ಯೂಸ್ ಕ್ಯಾಮೆರಾಗೆ ಎಕ್ಸ್ಕ್ಲೂಸಿವ್ ಆಗಿ ಸೆರೆ ಸಿಕ್ತು. ಮಾಜಿ ಸಿಎಂ ಯಡಿಯೂರಪ್ಪರನ್ನ 1.5 ದಿನದ ನಂತರ ಜಯದೇವ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು. ಅವರಿಗೆ ಹೃದಯ ಸಂಬಂಧಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರವೇ ಆಸ್ಪತ್ರೆ ವೈದ್ಯರು ಅವರನ್ನ ಡಿಸ್ಚಾರ್ಜ್ ಮಾಡಿದ್ರು. ಆದರೆ ಯಡಿಯೂರಪ್ಪಗೆ ಉಸಿರಾಟದ ತೊಂದರೆ, ರಕ್ತದೊತ್ತಡ ಮತ್ತು ಡಯಾಬಿಟಿಸ್ ಜಾಸ್ತಿ ಇದ್ದ ಕಾರಣ ಅವರನ್ನ ಬೇರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಿಸಬೇಕೆಂದು ವೈದ್ಯರು ಸಲಹೆ ನೀಡಿದ್ರು. Our discharge summary report was sent to the prison authorities. And only we have just suggested you might require a multidisciplinary consultation. This report was sent to Central Prison. They have decided to shift him to Victoria Hospital. ಜಯದೇವ ಆಸ್ಪತ್ರೆ ವೈದ್ಯರ ಸಲಹೆಯಂತೆ ಯಡಿಯೂರಪ್ಪರನ್ನ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಮಾಧ್ಯಮದ ಕ್ಯಾಮೆರಾಗೆ ಯಡಿಯೂರಪ್ಪ ಸಿಗಬಾರ್ದು ಅಂತ ಪ್ಲಾನ್ ಮಾಡಿದ್ದ ಪೊಲೀಸರು ಆಂಬ್ಯುಲೆನ್ಸ್ ಆಸ್ಪತ್ರೆ ತಲುಪುತ್ತಿದ್ದಂತೆಯೇ ಇಡೀ ವಾಹನವನ್ನ ಬಟ್ಟೆಯಿಂದ ಸುತ್ತಿದ್ರು. ಆನಂತರ ಯಡಿಯೂರಪ್ಪರನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಅವರ ಸುತ್ತ ಬಟ್ಟೆಯನ್ನ ಕವರ್ ಮಾಡಿ ಹೊತ್ತುಕೊಂಡೇ ಹೋದ್ರು. ಇದೇ ದಿವಸ 6:45 ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪನವರನ್ನ ಜಯದೇವ ಹಾಸ್ಪಿಟಲ್ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ಸಿಟಿ ಆಂಜಿಯೋಗ್ರಾಮ್ ಮಾಡಿ ಇಲ್ಲಿ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಅವರು ಅನ್ಕಂಟ್ರೋಲ್ಡ್ ಬಿಪಿ ಹಾಗೂ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮತ್ತು ಬ್ಯಾಕ್ ಪೈನ್, ಬೆನ್ನುಹುರಿ ಪೈನ್, ಹಾಗೆ ಹೈಪೋನೆಟ್ರಿಮಿ ಅಂತ ಕೆಲವು ಸೋಡಿಯಂ ಕಣಗಳು ಕಮ್ಮಿಯಾಗಿ ಅದೊಂದು ಸುಸ್ತಲ್ಲಿದ್ದಾರೆ. ಅವ್ರು ಸ್ವಲ್ಪ ಬ್ರೀತಿಂಗ್ ಅಲ್ಲಿ ಬ್ರೆತ್ಲೆಸ್ನೆಸ್ ಇದೆ. ಇದಕ್ಕೆಲ್ಲ ನಾವು ಏನು ಒಂದು ಚಿಕಿತ್ಸೆ ಅವರು ಅಡ್ವೈಸ್ ಮಾಡಿದ್ದಾರೆ ಅದನ್ನೇ ನಾವು ಕೊಡ್ತಾ ಇದ್ದೀವಿ. ಅದನ್ನೇ ಚಿಕಿತ್ಸೆ ಕ್ಯಾರಿ ಮಾಡ್ತಾ ಇದ್ದೀವಿ. ಭೂ ಹಗರಣದಲ್ಲಿ ಸಿಲುಕಿ ನ್ಯಾಯಾಂಗ ಬಂಧನದಲ್ಲಿರುವ ಯಡಿಯೂರಪ್ಪ ಏನೇ ಆದರೂ ಜೈಲುವಾಸ ಮಾಡಬಾರ್ದು ಅಂತ ಹಠ ತೊಟ್ಟಂತಿದೆ. ಅದಕ್ಕಾಗಿಯೇ ನಾನಾ ರೋಗಗಳ ಹೆಸರು ಹೇಳಿಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಜಿಗಿಯುತ್ತಿದ್ದಾರೆ. ರಾಜಕಾರಣಿಗಳ ಈ ನಾಟಕ ಅಸಹ್ಯ ತರಿಸುವಂತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗುವ ಮುನ್ನ ಬೆಳಗಿನಿಂದಲೂ ಜಯದೇವ ಆಸ್ಪತ್ರೆಗೆ ಬಿಎಸ್ವೈ ನೋಡಲು ಗಣ್ಯರ ದಂಡೆ ಬಂದಿತ್ತು. ಸ್ಪೀಕರ್ ಬೋಪಯ್ಯ, ಸಿದ್ದಗಂಗಾ ಮಠದ ಶಿವಕುಮಾರ ಶ್ರೀಗಳು ಸೇರಿದಂತೆ ಹಲವು ಮಂದಿ ಯಡಿಯೂರಪ್ಪರನ್ನ ಭೇಟಿಯಾದ್ರು. ಆದರೆ ಸಚಿವ ಉದಾಸಿ ಭೇಟಿಗೆ ಮಾತ್ರ ಎಡ್ಡಿ ನೋ ಅಂದ್ರು. ಅಂದ್ಹಾಗೆ ಇವತ್ತು ಯಾರ್ಯಾರು ಭೇಟಿಯಾದ್ರು, ಏನೇ ನಡೀತು, ಇಲ್ಲಿದೆ ಡೀಟೇಲ್ ರಿಪೋರ್ಟ್. ನ್ಯಾಯಾಂಗ ಬಂಧನದಲ್ಲಿರೋ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಗೆ ಇವತ್ತು ಬೆಳಗ್ಗೆಯೇ ಗಣ್ಯರ ದಂಡು ಆಗಮಿಸಿತ್ತು. ಬೆಳ್ಳಂಬೆಳಗ್ಗೆ ಸ್ಪೀಕರ್ ಬೋಪಯ್ಯ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಸರಿಸುಮಾರು 15 ನಿಮಿಷ ಅಲ್ಲೇ ಸ್ಪೀಕರ್ ಕಾಲ ಕಳೆದರು. ಆದರೆ ಮಾಧ್ಯಮಗಳಿಗೆ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಸಚಿವ ಸೋಮಣ್ಣ ಕೂಡ ಬೆಳಗ್ಗೆಯೇ ಯಡಿಯೂರಪ್ಪ ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಿದ್ದಗಂಗಾ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಬೆಳಗ್ಗೆ 9:30ಕ್ಕೆ ಜಯದೇವ ಆಸ್ಪತ್ರೆಗೆ ಆಗಮಿಸಿದ ಶ್ರೀಗಳು ಐಸಿಯುಗೆ ತೆರಳಿ ಕೆಲ ಹೊತ್ತು ಬಿಎಸ್ವೈ ಜೊತೆ ಚರ್ಚಿಸಿದ ಶ್ರೀಗಳು ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಬೇರೆ ವಿಷಯ ಮಾತಾಡಲಿಲ್ಲ. ಆರೋಗ್ಯ ವಿಚಾರ ಮಾತಾಡ್ಕೊಂಡು ಜಗ್ಗುವಂತ ಹಾರೈಸ್ಬಿಟ್ಟು ಬಂದಷ್ಟೇ. ಏನು ಮಾತಾಡಲಿಲ್ಲ. ಅಷ್ಟೇ ವಿಷಯ, ಅಷ್ಟೇ ವಿಷಯ. ಆಶೀರ್ವಾದ ದಯವಿಟ್ಟು ಆರೋಗ್ಯ ವಿಚಾರಿಸ್ಕೊಂಡಾಯಿತು. ಸುಖವಾಗಿರಲಿ, ದೇವಕೃಷ್ಣ ಅಷ್ಟೇ. ಬಳಿಕ ಶಾಸಕ ಸಿಟಿ ರವಿ ಬಿಎಸ್ವೈ ಭೇಟಿಗೆ ಆಗಮಿಸಿದರು. ಯಡಿಯೂರಪ್ಪ ಆರೋಗ್ಯ ವಿಚಾರಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರವಿ, ತಮ್ಮ ರಾಜಕೀಯ ಪ್ರವೇಶಕ್ಕೆ ಯಡಿಯೂರಪ್ಪ ಅವರೇ ಪ್ರೇರಣೆ. ಕಳೆದ 23 ವರ್ಷಗಳಿಂದ ಯಡಿಯೂರಪ್ಪ ಅವರಿಂದಲೇ ರಾಜಕೀಯ ಕಲಿತಿದ್ದೇನೆ ಅಂತ ಸ್ಮರಿಸಿಕೊಂಡರು. ಅವರ ಆರೋಗ್ಯ ಸುಧಾರಿಸಲಿ, ಅವರು ನಿರ್ದೋಷಿಗಳಾಗಿ
ಹೊರಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದು 23 ವರ್ಷ ಆಯಿತು. ನಾವು ಅವ್ರನ್ನ ಆರಾಧಿಸಿದ್ದೀವಿ, ಅವರಿಂದ ಪ್ರೇರಣೆ ಪಡೆದಿದ್ದೀವಿ. ನಂತರ ಯಡಿಯೂರಪ್ಪ ಭೇಟಿ ಮಾಡಿದ ಬಿಜೆ ಪುಟ್ಟಸ್ವಾಮಿ ಯಡಿಯೂರಪ್ಪ ಜೈಲು ಸೇರುವ ಹಿಂದೆ ದೊಡ್ಡ ಷಡ್ಯಂತ್ರವಿದ್ದು ಇದರ ಹಿಂದಿರುವ ವ್ಯಕ್ತಿಗಳ ಹೆಸರನ್ನು ಶೀಘ್ರವೇ ಬಹಿರಂಗಪಡಿಸುವುದಾಗಿ ಗುಡುಗಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು ಹಲವು ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿರುವ ಸಿದ್ದರಾಮಯ್ಯಗೆ ಬಿಎಸ್ವೈ ಎದುರು ಗೆಲ್ಲುವ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಚುನಾವಣೆಯ ಅಖಾಡದಲ್ಲಿ ಯಡಿಯೂರಪ್ಪನವರ ಎದುರಿಗೆ ಸಿದ್ದರಾಮಯ್ಯ ನೆಲಕಚ್ಚಿ ಮಣ್ಮುಚ್ಚಿದ್ದಾರೆ. ಅವ್ರನ್ನ ಜಯಿಸೋದಕ್ಕೆ ಆಗಲಿಲ್ಲ ಅವ್ರ ಕೈಲಿ, ಆ ಯೋಗ್ಯತೆಯೂ ಇಲ್ಲ. ಅದಕ್ಕೋಸ್ಕರ ಗವರ್ನರ್ ಮೂಲಕ ಅಥವಾ ಈ ಸ್ಟ್ರೈಕ್ ಮಾಡೋದ್ರ ಮೂಲಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಅದು ಖಂಡಿತ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವ್ರ ಕೈಲಿ. ನಂತರ ಬಿಎಸ್ವೈ ಭೇಟಿ ಮಾಡಿದ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಎಂದೆಂದಿಗೂ ಯಡಿಯೂರಪ್ಪನವರೇ ನಮ್ಮ ನಾಯಕ, ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಯುತ್ತೇವೆ ಎಂದರು. ಬಿಎಸ್ವೈ ಯಾವುದೇ ತಪ್ಪು ಮಾಡಿಲ್ಲ ಎಂದು ಅವರು ಸಮರ್ಥಿಸಿಕೊಂಡರು. ಆದರೆ ಮಧ್ಯಾಹ್ನದ ನಂತರ ಅದೇನಾಯಿತೋ ಗೊತ್ತಿಲ್ಲ. ಯಡಿಯೂರಪ್ಪ ಭೇಟಿಗೆ ಕಾತರದಿಂದ ಆಗಮಿಸಿದ ಸಚಿವ ಉದಾಸಿಗೆ ಯಡಿಯೂರಪ್ಪ ದರ್ಶನ ನೀಡಲೇ ಇಲ್ಲ. ಆದರೆ ಸಚಿವ ಬಸವರಾಜ ಬೊಮ್ಮಾಯಿ ತಾಸುಗಟ್ಟಲೆ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿದರು. ಸಂಜೆ 5:45ಕ್ಕೆ ಯಡಿಯೂರಪ್ಪನವರನ್ನ ಜಯದೇವ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಹೊತ್ತಿನಲ್ಲೂ ಆಸ್ಪತ್ರೆ ಮುಂದೆ ಜನರ ದಂಡೇ ನೆರೆದಿತ್ತು. ನ್ಯಾಯಾಂಗ ಬಂಧನದಲ್ಲಿರೋ ವಿಚಾರಣಾಧೀನ ಖೈದಿ ಭೇಟಿಗೆ ಸಾಲು ಸಾಲು ಗಣ್ಯರಿಗೆ ಅವಕಾಶ ಕೊಟ್ಟಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಮಾತ್ರ ಯಾರೊಬ್ಬರೂ ಉತ್ತರಿಸಲಿಲ್ಲ. ಮಸೂದ್ ಹಾಗೂ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಆತ ಮಗಳ ಸಾವಿಗೆ ನೊಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ನೊಬ್ಬ ಮಗಳು ತಂದೆ ಮೇಲೆ ಇದ್ದ ಅತಿಯಾದ ಪ್ರೀತಿಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೌದು, ಇಂತಹ ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಬೆಂಗಳೂರಿನ ಕೆಜಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಈ ತಂದೆ ಮಗಳ ಹೆಸರು ರಂಗಣ್ಣ ದಾಕ್ಷಾಯಿಣಿ. ಬೆಂಗಳೂರಿನ ಮಡಿವಾಳ ಮಾಚಿದೇವ ನಗರದಲ್ಲಿ ವಾಸವಾಗಿದ್ದರು. ಕಳೆದ ರಾತ್ರಿ ಇಬ್ಬರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶೋಭಾ ಗಂಗಣ್ಣ ದಂಪತಿಗೆ ದೀಪಿಕಾ ದಾಕ್ಷಾಯಿಣಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು. ಮೊದಲನೇ ಮಗಳು ದೀಪಿಕಾ ಕಳೆದ 10 ತಿಂಗಳ ಹಿಂದೆ ಹೊಟ್ಟೆ ನೋವು ತಾಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಮಗಳ ಸಾವು ಪ್ರತಿದಿನ ಗಂಗಣ್ಣನ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಇದರಿಂದ ಬೇಸತ್ತ ಗಂಗಣ್ಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಅಪ್ಪನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಎರಡನೇ ಮಗಳು ದಾಕ್ಷಾಯಿಣಿ ಅಪ್ಪನ ಸಾವಿನಿಂದ ನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈಗ ಲಾಸ್ಟ್ ಒಂದು 8 ಮಂತ್ಸಿಂದ ಒಂದು ದೊಡ್ಡ ಮಗಳು ಒಂದು ಯಾವುದೋ ಒಂದು ಇದರಲ್ಲಿ ಸಣ್ಣ ವಿಷಯದಲ್ಲಿ ಅದು ಸೂಸೈಡ್ ಮಾಡ್ಕೊಂಡು ಸತ್ತಾಯಿತು. ಆ ಫೀಲಿಂಗಿಂದ ತುಂಬ ಈಗ ಒಂದು 3 ಡೇಸ್ ಬಗ್ಗೆ ನನಗೆ ಬ್ಯಾಕ್ ಬೆಲ್ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಹಾಗೆ ಹೀಗೆ ಅಂತ ಸ್ವಲ್ಪ ಹೇಳಿದರು. ಗಂಗಣ್ಣ ಪುಟ್ಟದೊಂದು ಐರನ್ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ರು. ಗಂಗಣ್ಣನ ಪತ್ನಿ ಶೋಭಾ ನಿನ್ನೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋದಾಗ ಈ ಘಟನೆ ನಡೆದಿದೆ. ದಂಪತಿಯ ಮಧ್ಯೆ ಪ್ರತಿದಿನ ಜಗಳ ನಡೀತಿತ್ತು ಅಂತಾರೆ ಸಂಬಂಧಿಕರು. ಅವರು ಏನಕ್ಕೆ ಸೂಸೈಡ್ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ. ನನ್ನ ಸಂಜೆ ಮನೇಲಿ ಸ್ವಲ್ಪ ಜಗಳ ಇತ್ತು ಬೆಳಗ್ಗೆ ಅಂತೇಳಿ ಅಕ್ಕಪಕ್ಕದವ್ರು ಹೇಳಿದ್ರು. ಹಾಗಾಗಿ ಈ ಥರ ಮಾಡ್ತಾರೆ. ಏನು ಮಾಡ್ತಾಯಿದ್ರು ಇವರು? ಅಂದರೆ ಇವರು ಮಾಮೂಲಿ ಸ್ವಂತ ಬಿಸ್ನೆಸ್ ಮಾಡ್ತಾರೆ. ಸಾವೇ ಎಲ್ಲದಕ್ಕೂ ಪರಿಹಾರವಲ್ಲ. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಅವೆಲ್ಲವುಗಳಿಗೂ ಆತ್ಮಹತ್ಯೆಯೊಂದೇ ದಾರಿಯಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಸ್ವಲ್ಪ ಯೋಚಿಸಿದ್ರೂ ಇಂಥ ಘಟನೆ ನಡೆಯುತ್ತಿರಲಿಲ್ವೇನೋ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.